ಪರಮಾನು ಫಜೀತಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತುಂಡುಡುಗೆಗಳನ್ನು ಉಟ್ಕೊಂಡು ಪ್ರಾರ್ಥನಾ ಮಂದಿರಗಳಿಗೆ ಹೋಗಬಾರದು ಅನ್ನೋ ಫರ್ಮಾನು ಹೊರಟಿದೆ. ಅದರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಚರ್ಚೆನ ಮುಂದುವರಿಸೋಣ. ಸೊ ರೀಟಾ ಅವರೇ, ಇತ್ತೀಚಿನ ದಿನದಲ್ಲಿ ನಾವು ಗಮನ ಕೊಡೋದಾದ್ರೆ ಕೆಲವೊಂದು ಧರ್ಮಗುರುಗಳು ಅಂತ ಏನಿದ್ದಾರೆ ಅವರು ಲೈಂಗಿಕ ಕಿರುಕುಳಗಳನ್ನು ಕೊಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಬಟ್ಟೆಗಳು ತೊಟ್ಕೊಂಡು ಬರೋದ್ರಿಂದ, ಪ್ರಾರ್ಥನಾ ಮಂದಿರಗಳಿಗೆ ಬರೋದ್ರಿಂದ ಕೂಡ ಈ ರೀತಿಯ ತೊಂದರೆಗಳು ಉಂಟಾಗಬಹುದು ಅನ್ನೋ ಒಂದು ಪ್ರಶ್ನೆ ಇದೆ. ಅದಕ್ಕೇನು ಹೇಳ್ತೀರಾ? ಎರಡು ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀರಿ. ಆದರೂ ರಿಲೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದು ಲೈಂಗಿಕ ಕಿರುಕುಳ ಅಂತನ್ನೋದು ಚರ್ಚಿಗೆ ತುಂಡುಡಿಗೆ ಹುಟ್ಕೊಂಡು ಬಂದಂಥ ಹೆಂಗಸರ ಮೇಲೆ ನಡೀತಿದೆ ಅಂತ ಅನ್ನೋದು ತಪ್ಪು. ಆದರೆ ಅದು ಒಂದು ಕಾರಣ ಆಗಬಾರ್ದಾ? ಇಲ್ಲ, ಯಾಕೆ ಆಗಬೇಕು? ಅದೇ ಒಂದು ಕಾರಣ ಯಾಕೆ ಆಗಬೇಕು? ಯಾಕೆ ಅಂದರೆ ನಮ್ಮ ಕಣ್ಣು ಮುಂದೆ ಯಾರು ತುಂಡುಡಿಗೆ ಹುಟ್ಟಿಲ್ವೋ ಅವ್ರ ಮೇಲೆ ಆಗಿರುವಂಥ ದೌರ್ಜನ್ಯಗಳ ಪಟ್ಟಿಯನ್ನು ತಗೊಳ್ಳಿ, ತುಂಡುಡಿಗೆ ಹುಟ್ಟು ದೌರ್ಜನ್ಯ ಆಗಿರುವಂಥವ್ರ ಪಟ್ಟಿ ತಗೊಳ್ಳಿ. ನಿಮಗೆ ತುಂಡುಡಿಗೆ ಉಡ್ದಲೇ ಮುಗ್ಧವಾಗಿರುವಂಥವ್ರು, ತೀರಾ ಅಮಾಯಕವಾಗಿರುವಂಥವ್ರು ಈ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಪಟ್ಟಿನೇ ಜಾಸ್ತಿ ಸಿಗುತ್ತೆ ನಿಮಗೆ. ಅದರಲ್ಲಿ ಆಸಕ್ತಿ ಇದ್ರೆ ಖಂಡಿತ ನಿಮ್ಗೆ ಅದೇ ಜಾಸ್ತಿ ಸಿಗುತ್ತೆ. ತುಂಡುಡಿಗೆ ಹುಟ್ಟು ಮಾತ್ರಕ್ಕೆ ಅದು ಗಂಡಸಿಗೆ ಪ್ರಚೋದನೆ ಆಗತ್ತೆಯೇ ಹೊರತು ಅದು ದೌರ್ಜನ್ಯಕ್ಕೆ ಕಾರಣ ಅಲ್ಲ. ಇವನು ಪ್ರಚೋದನೆ ಆಗಿದ ತಕ್ಷಣ ಏನು ಅಂತಂದ್ರೆ ದೌರ್ಜನ್ಯ ಮಾಡಿಬಿಡ್ತಾನೆ ಅಂತಂದ್ರೆ ಅದ್ರ ಎರಡನೇ ಸ್ಟೇಜ್ ದೌರ್ಜನ್ಯಕ್ಕೆ ಮಾಡ್ತಾನೆ ಅಂತ. ಹಾಗೇನಿರ್ಬೇಕಾದಂತ ಅಗತ್ಯ ಇಲ್ಲ. ದೌರ್ಜನ್ಯ ಆಗಲ್ಲ ಅಂತಿದೆ. ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲಾರೆ, ಆಗಲ್ಲ ಅಂತ ನಾ ಹೇಳಲಾರೆ. ಆದ್ರೆ ಅದರ ಪ್ರಮಾಣ ಬಹಳ ಕಡಿಮೆ. ಅಂದ್ರೆ ಎಲ್ಲರೂ ತುಂಡುಡಿಗೆನೆ ಉಡಬೇಕು ಅನ್ನೋದು ಕೂಡ ನನ್ನ ವಾದ ಅಲ್ಲ. ಆಯ್ತಾ? ನೀವು ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡಿದ್ರಿ. ಲೈಂಗಿಕ ಕಿರುಕುಳ, ಯಾವ ಲೈಂಗಿಕ ಕಿರುಕುಳದ ಬಗ್ಗೆ ನೀವು ಹೇಳ್ತಿದ್ದೀರೋ, ಈ ತುಂಡುಡಿಗೆ ಹುಟ್ಟಿರೋ ಅಂತ ಒಂದೇ ಒಂದು ಕಾರಣಕ್ಕೆ ಲೈಂಗಿಕ ಕಿರುಕುಳ ಆಗ್ತಿದೆ ಅಂತ. ಆದ್ರೆ ಒಂದು ಕಾರಣಗಳಲ್ಲಿ ಒಂದಾಗಬಹುದು, ಆಗ್ಬಹುದು, ಆಗುವಂತ ಸಾಧ್ಯ. ಆದ್ರೆ ಅದು ಮತ್ತೆ ಆ ಪಾದ್ರಿ ವಿಕೃತಿ ಮೇಲೆ ಇರುತ್ತೆ. ಅವನು ಲೈಂಗಿಕ ಕಿರುಕುಳ ಮಾಡದೆ ಮೊದಲನೇ ವಿಕೃತಿ. ಅದು ತುಂಡುಡಿಗೆ ಹುಟ್ಟಿರುವಂತ ಹುಡುಗಿ ಮೇಲೆ ಆಗ್ಬೇಕು ಅಥವಾ ಇಲ್ಲದೇ ಇರೋರ ಮೇಲೆ ಆಗ್ಬೇಕು ಅಂತ ಅನ್ನುವಂಥದ್ದು ಇದೆಯಲ್ಲ, ಆ ಇದು ಏನು ಆ ಭಿನ್ನತೆ ಮಾಡೋದು ಅಥವಾ ಅದನ್ನ ಬೇರೆ ಬೇರೆಯಾಗಿ ನೋಡೋದಿದೆಯಲ್ಲ, ಅದು ಕೂಡ ತಪ್ಪಾಗುತ್ತೆ. ಅಲ್ಲ, ಒಂದು ಮಾತಂತೂ ಅವರು ರೀಟಾ ಅವರು ಸ್ಪಷ್ಟವಾಗಿ ಹೇಳಿದ್ರು, ಅದನ್ನ ನಾನು ಒಪ್ಕೊಳ್ತೀನಿ. ಈ ತುಂಡುಡಿಗೆ ಹುಟ್ಟೇ ದೌರ್ಜನ್ಯ ಆಗಬೇಕು ಅಂತ ಏನಿಲ್ಲ. ಅವನಲ್ಲಿ ಕಲ್ಮಶ ಇತ್ತು ಅಂತಂದ್ರೆ ಅವನಿಗೆ ಹೇಗಿದ್ರು ಅವನು ಅಂಥವನೇ ಆಗ್ತದೆ ಅಂತ ಒಂದು. ಆದರೆ ಇನ್ನೊಂದು ಮಾತನ್ನ ಅವ್ರು ಒಪ್ಕೊಂಡ್ರು, ಈ ತುಂಡುಡಿಗೆ ಉಟ್ಕೊಳ್ಳೋದು ಪ್ರಚೋದನಕಾರಿ ಆಗತ್ತೆ ಬಿಟ್ರೆ ದೌರ್ಜನ್ಯ ಆಗೋದಿಲ್ಲ ಅಂತ. ಇದೇ ಮಾತನ್ನು ಫಾದರ್ ಹೇಳಿದ್ದು. ಇದು ಆಗಬಾರ್ದು ಚರ್ಚಲ್ಲಿ ಅಂತ. ಪ್ರಚೋದನಕಾರಿ ಆಗಬಾರ್ದು. ಯಾವುದೇ ಒಬ್ಬ ವ್ಯಕ್ತಿಯನ್ನೇ ನೋಡಿ, ಈಗ ನೀವು ಟಿವಿಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಹಾಕಬೇಕಾದ್ರೆ ಆ ಥರದ್ದೇನಾದ್ರು ನಗ್ನ ಚಿತ್ರಗಳು ಹಾಕ್ಬೇಕಾದ್ರೆ ನೀವು ಬ್ಲರ್ ಮಾಡ್ತೀರಾ. ಯಾಕೆ ಬ್ಲರ್ ಮಾಡ್ತೀರಾ? ಟಿವಿನಲ್ಲಿ ತಾನೆ, ಪರದೆ ತಾನೆ, ಅವರೇ ತೋರಿಸಿದಾರೆ ಅಂತ ನೀವು ತೋರ್ಸಕ್ಕೇನು? ಆದ್ರೆ ಒಂದು ನಿಮಗೂ ಒಂದು ನೈತಿಕತೆ ಅಂತ ಇದೆ, ಸಮಾಜಕ್ಕೆ ತೋರಿಸಬಾರ್ದು ಅಂತ ಅಲ್ವಾ? ಅದೇ ರೀತಿ ಅಲ್ಲಲ್ಲೇ ನೀವು ಬ್ಲರ್ ಮಾಡ್ತೀರಾ. ಅದೇ ರೀತಿ ಫಿಲ್ಮ್ಗಳಲ್ಲೂ ಸಮೇತ ಸೆನ್ಸಾರ್ ಅಂತಿದೆ. ಈ ಮೊದಲೆಲ್ಲ ಅದಕ್ಕೆ ಅಂತ ಒಂದು ಎಂಥದ್ದು ಕರಿತಿದ್ರು, ಐಟಮ್ ಸಾಂಗ್ ಅಂತಾನೆ, ಅದಕ್ಕೆ ಹಾಡ್ತಕ್ಕಂಥ ಕುಣಿತಕ್ಕವರು ಇರೋರು. ಈಗ ಹೀರೋಯಿನ್ಗಳೇ ಆ ಥರ ಮಾಡೋದ್ರಿಂದ ಅದು ಸಮೇತ ಇಲ್ದಿದ್ದಂಗಾಗಿದೆ. ಹಾಗೂ ಒಂದು ಸೆನ್ಸರ್ ಅಂತಿದೆ, ಈ ಥರದ ಉಡುಗೆ ತೊಡುಗೆಗಳನ್ನು ಇಟ್ಟು ಡ್ಯಾನ್ಸ್ ಮಾಡಬಾರ್ದು ಅಥವಾ ಇರಬಾರ್ದು ಅಂತ. ಇದೇ ಇಲ್ವಾ? ಈ ದೇಶದ ಸಂಸ್ಕೃತಿ ಅದು. ಬೇರೆ ದೇಶದ ಥರದಲ್ಲಿ ಹೆಣ್ಣು ಗಂಡು ಒಂದೇ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೂ ಸಮೇತ ನಮ್ಮ ದೇಶದಲ್ಲಿ 6 ಗಂಟೆ ಅಥವಾ 7 ಗಂಟೆ ಆಗಿ ನಮ್ಮ ಮಗಳು ಅಥವಾ ಯಾರೋ ಹೆಣ್ಮಗಳು ನಮ್ಮ ಮನೆಯೊಳಗೆ ಹೊರಗಡೆ ಹೋಗಿದ್ದಾಳೆ ಬಂದಿಲ್ಲ ಅಂದ್ರೆ ಮನೆಯಲ್ಲಿ ತುಡಿತ ಶುರುವಾಗುತ್ತೆ. ಸಮಾಜ ಹೆಂಗಿದೆಯೋ ಮತ್ತೊಂದು ಹೆಂಗಿದೆಯೋ ಅಂತಲ್ಲ, ಅವಳು ಫುಲ್ ಬಟ್ಟೆ ಹಾಕೊಂಡು ಹೋಗಿರ್ಲಿ ಅಥವಾ ಇನ್ನೊಬ್ರು ಜೊತೆಗೆ ಹೋಗಿದ್ರು ಸಮೇತ ಮನೆ ಬರೋ ತನಕ ಧೈರ್ಯ ಇಲ್ಲ. ಯಾಕೆ? ಗಂಡು ಹುಡುಗ ಹೋದ್ರೆ ಅಷ್ಟು ಧೈರ್ಯ ಇಲ್ಲ. ಅಥವಾ ಯಾವುದೋ ಎಲ್ಲೋ ಒಂದ್ ಕಡೆ ಟೂರ್ ಕಳಿಸ್ತೀವಿ, ಅಲ್ಲಿ 2 ದಿನ ಉಳ್ಕೋತಾರೆ, ನಮ್ಮ ಮಗ ಹೋಗಿ ಉಳ್ಕೊಂಡ ಬಂದ ಅಂತಂದ್ರೆ ಅಷ್ಟು ಟೆನ್ಷನ್ ಆಗೋದಿಲ್ಲ. ಅದೇ ಮಗಳನ್ನ ಇನ್ನೊಂದ್ ಕಡೆ ಕಳಿಸ್ಲಿಕ್ಕಾಗತ್ತಾ? ಇದು ಗ್ಲಾಸ್ ಇದ್ದಾಗೆ, ಒಂದ್ಸರ್ತಿ ಒಡೆದು ಹೋಯ್ತು ಅಂತಂದ್ರೆ ಚೂರ್ ಆಗುತ್ತೆ ಅನ್ನುವಂಥ ಭಾವನೆ. ಅದೇ ಹಳೆ ಇಲ್ಲಿ ನಾನು ಒಂದು ವಿಚಾರ, ಸ್ವಾಮೀಜಿ ಅವರು ಹೇಳಿದ್ರು ಪ್ರಚೋದನಕಾರಿ ಅಂತ ಹೇಳಿ ಅಂತ ಅನ್ನೋದನ್ನ ನಾನು ಒಪ್ಕೊಂಡೆ ಅಂತ ನಾನು ಮತ್ತೆ ಹೇಳ್ತೀನಿ. ಈಗ ತುಂಡುಡಿಗೆ ತೊಟ್ಟಂತವ್ರು ಪ್ರಚೋದನಕಾರಿ ಅಂತ ಹೇಳ್ತೀವಿ. ತುಂಡುಡಿಗೆ ತೊಟ್ಟದೇ ಇದ್ರೂ ಕೂಡ ಗಂಡಸಿಗೆ ಒಂದು ಹೆಣ್ಣು ಪ್ರಚೋದನಕಾರಿ. ನೀವೀಗ ತುಂಡುಡಿಗೆ ಒಟ್ಟವರು ಪ್ರಚೋದನಕಾರಿ ಅನ್ನೋ ಮಾತ್ರಕ್ಕೆ ಅವ್ರು ಬದಲಾಗಬೇಕು ಅಂತ ಅನ್ನೋದನ್ನ ಒಂದು ಶಾಸನವಾಗಿ ಹೇಳ್ತೀವಿ. ಹಾಗಾದ್ರೆ ಅಲ್ಲ, ನನ್ನ ಮುಂದುವರೆದ ಭಾಗ ಮುಗಿಸ್ಬಿಡ್ತೀನಿ. ದಯವಿಟ್ಟು ನನಗೆ ಕಂಪ್ಲೀಟ್ ಮಾಡಬಿಡಿ. ಇದೇ ಮೋಹಕತೆ ನಾ ಹೇಳ್ತಿರೋದು. ನೀವು ಈ ವಿಕೃತಿ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ. ಪ್ರತಿಯೊಂದೊಂದು ಹೆಣ್ಣು ಕೂಡ
ಅವಳು ತುಂಡುಡಿಗೆ ತೊಡದೆ ಹೋಗ್ಲಿ ಅವ್ರ ಪ್ರಚೋದನೆ ಅಂತ ಅನ್ನೋದನ್ನ ಒಂದು ಗಂಡಸಿನ ಮನಸ್ಥಿತಿ ಯಾವಾಗ್ಲೂ ಅದೇ ತರ ಇರುತ್ತೆ. ಒಂದು ಹೆಣ್ಣಿನ ನೋಡಿದ ತಕ್ಷಣ ಅವಳು ಟೈಟ್ಸ್ ಹಾಕೊಂಡಿದ್ರೆ ಅದು ಕೂಡ ಪ್ರಚೋದನಕಾರಿಯಾಗಿರುತ್ತೆ. ಅವಳು ಮೇಲಿಂದ ಕೆಳಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಪ್ರಚೋದನಕಾರಿಯಾಗಿರುತ್ತೆ. ತುಂಡುಡಿಗೆ ತೊಟ್ರೆ ಅದು ಕೂಡ ಪ್ರಚೋದನಕಾರಿಯಾಗಿರುತ್ತೆ. ಸೊ ಇಲ್ಲಿ ಓವರ್ ಆಲ್ ಏನ್ ಹೇಳಕ್ ಹೊರಟಿದೀವಿ ಅಂತಂದ್ರೆ ಒಟ್ಟು ಹೆಣ್ಣು ಮಕ್ಕಳೇ ಪ್ರಚೋದನಕಾರಿ ಅಂತ ಹೇಳಿ. ಈಗ ಹೆಣ್ಣು ಮಕ್ಕಳು ಪ್ರಚೋದನಕಾರಿ ಅಂತ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಅಂಶನೇ ಇಟ್ಕೊಂಡು ನೀವು ಹೇಳ್ತಿದ್ರಿ, ಯಾವುದು ತುಂಡುಡಿಗೆ, ಅದು ಬದಲಾಗಬೇಕು ಅಂತ. ನಾನು ಒಂದು ಹೇಳ್ತಿದ್ದೀನಿ, ಒಟ್ಟು ಇಷ್ಟೆಲ್ಲದಕ್ಕೂ ಪ್ರಚೋದನಕಾರಿಯಾಗಿರುವಂತ ಈ ಗಂಡಸಿನ ಮನಸ್ಥಿತಿಗೆ ಏನ್ ಪರಿಹಾರ? ಗಂಡಸಿನ ಮನಸ್ಥಿತಿ ಬದಲಾಗಬೇಕು, ಏನ್ ಪರಿಹಾರ? ಅಲ್ಲ ಅದು ಅವ್ರು ಹೇಳೋದು ಸರಿ ಇದೆ. ಯಾಕೆಂತಂದ್ರೆ ಈ ವಿಕೃತ ಭಾವನೆಗೆ ಪರಿಹಾರ ಏನು ಅಂತ ಅದು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ? ಸಮಾಜನ ತಿದ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವರವರೇ ವೈಯಕ್ತಿಕವಾಗಿ ತಿದ್ಕೋತಾ ಹೋಗ್ಬೇಕು. ಒಂದು ಒಳ್ಳೆ ಬಟ್ಟೆ ಹಾಕಿ ಸಂಪೂರ್ಣವಾಗಿ ಸೀರೆ ಉಟ್ಟು ಸೆರಗು ಹೊತ್ಕೊಂಡು ಹೋದ್ರೂ ಸಮೇತ ಮಾನಭಂಗ ಆಗಿರತಕ್ಕಂಥದ್ದು ಈ ದೇಶದಲ್ಲಿ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು, ನೀವು ಬಟ್ಟೆನಾದ್ರೂ ಹಾಕ್ತಿರೋ, ಸ್ವಲ್ಪ ಬಟ್ಟೆ ಹಾಕ್ತಿರೋ, ಪೂರ್ತಿ ಬಟ್ಟೆ ಹಾಕ್ತಿರೋ, ಆ ಪಾದ್ರಿ ಆಗಲಿ ಯಾವುದೇ ಧರ್ಮಗುರುಗಳಾಗಲಿ ಕೇಳಲಿಕ್ಕೆ ಹೋಗಿಲ್ಲ. ಪ್ರಾರ್ಥನಾ ಸಂದರ್ಭದಲ್ಲಿ ಬರುವಾಗ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬನ್ನಿ. ಈ ಥರದ್ದು ಟೈಟ್ ಹಾಕೊಳ್ಳೋದಾಗ್ಲಿ ಇನ್ನೇನೇನೆಲ್ಲ ಇದೆಯಲ್ಲ ಆ ಥರದೆಲ್ಲ ಹಾಕೊಂಡು ಬರೋದೆಲ್ಲ ಬೇಡ. ಅದ್ರೊಳಗೆ ಕಳ್ಕೊಳ್ಳೋಂಥದ್ದೇನಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾವಾಗ್ಲೂ ಕೂಡ ಮನುಷ್ಯನಿಗೆ ಯಾವುದನ್ನ ಮಾಡಬೇಡ ಅಂತ ಹೋದ್ರೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ. ಓಕೆ, ಇವಾಗ ಯಾರೂ ಕೂಡ ಪ್ರಾರ್ಥನಾ ಮಂದಿರಗಳಿಗೆ ನಾವು ಕಂಡಂತೆ ನೀವು ಕಂಡಂತೆ ಯಾರೂ ಕೂಡ ತುಂಡುಡುಗೆಗಳನ್ನ ಉಟ್ಕೊಂಡು ಹೋಗಿದ್ದು ಸಾಮಾನ್ಯವಾಗಿ ಕಮ್ಮಿ. ಹಂಗೆ ಉಟ್ಕೊಂಡೇ ಹೋಗ್ಬೇಡಿ ಅಂತ ಒಂದು ನಿರ್ಬಂಧ ಹೇರೋದು ಎಷ್ಟರ ಮಟ್ಟಿಗೆ ಸರಿ? ಸಲಹೆ ಕೊಡಿ, ಸಲಹೆಯನ್ನ ನಾವು ಒಪ್ಕೋತೀವಿ, ಈ ರೀತಿ ತುಂಡುಡುಗೆ ಉಟ್ಕೋಬಾರ್ದಮ್ಮ, ಸ್ವಲ್ಪ ಯೋಚನೆ ಮಾಡಿ, ಓಕೆ. ಆದ್ರೆ ನಿರ್ಬಂಧವನ್ನ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹೆಣ್ಮಕ್ಳ ಪ್ರಶ್ನೆ. ಇಲ್ಲ, ನಿರ್ಬಂಧ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇದು ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಒಂದು ಆ ದೇವಸ್ಥಾನದ ಸಂಪ್ರದಾಯ, ಆವಾಗ ಹೇಳಿದ್ರಲ್ಲ, ಈಗ ಶರ್ಟು ಬನಿಯನ್ನು ತೆಗೆದು ಒಳಗಡೆ ಬನ್ನಿ ಅಂತ ಹೇಳ್ತೀವಿ. ಅದು ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಂದ್ರೆ ಯಾರು ಮಾಡೋದಿಲ್ಲ. ಹೀಗೆ ಬರಬೇಕು ಅನ್ನೋದನ್ನ ಆ ದೇವಸ್ಥಾನಕ್ಕೆ, ಆ ಚರ್ಚ್ಗೆ ಅಥವಾ ಆ ಮಸೀದಿಗೆ ಬರಬೇಕು ಅಂತೇಳಿ. ಈಗ ಒಂದು ತುಂಡುಡುಗೆಗೆ ಇಷ್ಟು ಗಲಾಟೆ ಮಾಡ್ತೀವಿ. ಮುಸ್ಲಿಮರಲ್ಲಿ ಸಂಪೂರ್ಣವಾಗಿ ಮುಚ್ಚತಕ್ಕಂಥದ್ದು ಬುರ್ಕವನ್ನು ಹಾಕೊಂಡು ಹೋಗ್ತಾರೆ. ಅವ್ರು ಎಲ್ಲಿವರೆಗೆ ಅಂತಂದ್ರೆ ಶಾಲಾ ಕಾಲೇಜ್ಗಳಲ್ಲೂ ಸಮೇತ ನಮ್ಗೆ ಆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಲ್ಲ, ಶಾಲಾ ಕಾಲೇಜು ಓಕೆ, ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರಕ್ಕೆ ಅವ್ರು ಹೋಗೋದಿಲ್ಲ. ಪ್ರಾರ್ಥನಾ ಮಂದಿರಕ್ಕೆ ಮಸೀದಿಗಳಿಗೆ ಹೆಣ್ಮಕ್ಳು ಹೋಗ್ತಕ್ಕಂಥದ್ದು ಪದ್ಧತಿ ಅವರಲ್ಲಿ, ಅವ್ರ ಮನೆಯಲ್ಲೇ ಇದು ಮಾಡೋದು ಅದು ಅಂತೇಳಿ ಬಂಧನ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರಲ್ಲಿ ಒಂದು ಬಂಧನ ಏನಂತ ಹೇಳಿದ್ರೆ ಮದುವೆ ಪದ್ಧತಿಗಳಲ್ಲಿ ಒಂದು ಸ್ವಲ್ಪ ತಪ್ಪು ಅಭಿಪ್ರಾಯ ಇದೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಸಬ್ಜೆಕ್ಟ್ ಬಂದಿದ್ರಿಂದ ಹೇಳ್ಬೇಕಾಗುತ್ತೆ. ಯಾಕೆಂದರೆ ಈಗ ನಮ್ಮಲ್ಲೇ ಒಂದು ಮುಸ್ಲಿಂ ಹುಡುಗಿಗೆ, ಡಾಕ್ಟರ್ ಆದಂಥ ಒಂದು ಹುಡುಗಿಗೆ ಆ ಹುಡುಗ ಚಿತ್ರಹಿಂಸೆ ಕೊಟ್ಟು ಬಿಡಿಸ್ದ. ಆದರೆ ಇವನು ಈಗೇನು ಹೇಳ್ತಾನೆ, ನಾನು 3 ಮದುವೆ ಆಗ್ಬೋದು ನಮ್ಮ ಧರ್ಮದ ಪ್ರಕಾರ, ನಿನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಡೈವರ್ಸು ಕೊಡಲ್ಲ, ಹಾಗೆ ಇಟ್ಕೊಳ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಅವೆಲ್ಲ ಸುಮಾರಷ್ಟು ಬದಲಾವಣೆ ಆಗಿದ್ರೆ ಒಳ್ಳೇದು ಹೆಣ್ಮಗಳಿಗೆ ಅಂತ. ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬಟ್ಟೆ ಹಾಕೊಳ್ತಕ್ಕಂಥ ಪದ್ಧತಿಯನ್ನೇ ಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲೂ ಹಿಂದೆ ಸೀರೆ ಇತ್ಯಾದಿಗಳನ್ನು ಉಟ್ಟುಕೊಂಡು ನಮ್ಮದೇ ಆದಂಥ ಸಂಪ್ರದಾಯಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದಿದೆ. ಈಗ ಕ್ರಿಶ್ಚಿಯನ್ನಲ್ಲೂ ಸಮೇತ ಪ್ರಚೋದನಕಾರಿಯಾಗಿ ಬಟ್ಟೆ ಹಾಕ್ಕೊಂಡೇ ಬಂದಿದ್ದಾರೆ ಅಂತೇಳಿ ಹೇಳ್ಕೊಂಡು ಹೋಗ್ತಾ ಇಲ್ಲ. ಆದರೆ ಅಂಥ ಬಟ್ಟೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತೇಳಿ ಕೇಳ್ಕೊಂಡಿರೋದು. ನೀವು ಪ್ರಾರ್ಥನಾ ಮುಗಿಸಿದ ಮೇಲೆ ಅದನ್ನು ಹಾಕ್ಕೊಳ್ಬಾರ್ದು ಅಂತೇನಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಬೋದು ಅಲ್ವಾ. ಪ್ರಾರ್ಥನಾ ಸಂದರ್ಭದಲ್ಲಿ ಕಲುಷಿತವಾಗಬಾರ್ದು. ಈಗ ದೇವಸ್ಥಾನಕ್ಕೆ ಅದೇ ಹೇಳಿದ್ನಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು ಪೂಜೆ ಮಾಡಬಾರ್ದು, ಅದಕ್ಕೊಂದು ಪದ್ಧತಿ ಅಂತಿದೆ. ಈಗ ನೀವುಗಳು ನ್ಯೂಸ್ ಕೂತ್ಕೊಂಡೋಗ್ಲೂ ಸಮೇತ ನಿಮಗೆ ಒಂದು ಯೂನಿಫಾರ್ಮ್ ಅಂತಿರುತ್ತೆ. ಈ ಪೊಲೀಸ್ನವ್ರಿಗಾಗಲಿ ಅಥವಾ ಕೋರ್ಟ್ಗಾಗಲಿ ಮತ್ತೊಂದು ಕಡೆ ಡಾಕ್ಟ್ರಿಗಾಗಲಿ ಆಯಾ ಕ್ಷೇತ್ರಕ್ಕೆ ಒಂದು ಯೂನಿಫಾರ್ಮ್ ಅಂತಿರುತ್ತೆ. ಅದನ್ನು ನೀವು ಪಾಲಿಸಿ ಅಂತ ಹೇಳೋದು. ಅದು ಬದ್ಧತೆಗಳನ್ನು ನಮಗೇನೋ ಸ್ವಾತಂತ್ರ್ಯ ಕಟ್ ಮಾಡಿದ್ರು ಹೀಗೆಲ್ಲ ತಗೊಳ್ಳೋಂಥದ್ದಲ್ಲ. ಓಕೆ ಸರ್, ಕೊನೆಯದಾಗಿ ಇದು ಒಂದು ಚರ್ಚಲ್ಲಿ ಅದೇ ಹುಡುಗ ಅದೇ ಹುಡುಗಿ ಇಬ್ಬರು ಒಂದು ಚರ್ಚಿಗೆ ಬಂದಿರ್ತಾರೆ. ಅವನಿಗೆ ಆ ಹುಡುಗಿ ಬಗ್ಗೆ ಪ್ರಚೋದನೆ ಆಗಬೇಕು ಅಂತ ಆದರೆ ಅದು ಚರ್ಚೆ ಆಗಬೇಕು ಅಂತಿಲ್ಲ. ಸ್ವಾಮೀಜಿಯವರು ಹೇಳ್ದಂಗೆ ಒಂದು ಯೂನಿಫಾರ್ಮ್ ಹಾಕಿದ ತಕ್ಷಣ ಅದೇನು ಅಲ್ಲಿಗೆ ಮುಗಿಯೋದಿಲ್ಲ. ಚರ್ಚ್ ಆಚೆಗೂ ಒಂದು ಬದುಕಿದೆ. ಚರ್ಚಿನ 10 ನಿಮಿಷ 15 ನಿಮಿಷ ನೀವು ಹೇಳುವಂತಹ ದೇವರ ಮತ್ತು ಇದರ ಸಂಬಂಧ ಅಷ್ಟೂ ಪವಿತ್ರ ಆಗ್ಬಿಡೋದಾದ್ರೆ, ಎಲ್ಲಾ ಪ್ರಚೋದನೆಗಳನ್ನ ನೀವು ಎಲ್ಲ ಮುಚ್ಚಿ ನಾವು 1 ಗಂಟೆಗಳ ಕಾಲ ಆಗಿಲ್ಲ ಅಂದ್ರೆ ಪ್ರಯತ್ನ ಅದೇ ಆ ಪ್ರಯತ್ನವನ್ನ ಎಲ್ಲಿ ಮಾಡ್ಬೇಕಾಗತ್ತೆ ಅಂತಂದ್ರೆ, ಬರೀ ನೀನ್ ಹಿಂಗಿರಮ್ಮ, ನೀನ್ ಇದನ್ನ ಮಾಡು, ನೀನ್ ಇಷ್ಟನ್ನೇ ಮಾಡ್ಬೇಕು, ಇದನ್ನ ಮಾಡಬಾರ್ದು ಅಂತ ಅನ್ನೋದ್ರಲ್ಲ. ಈಗಾಗಲೇ ಚರ್ಚ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮೌಖಿಕವಾದಂತ ಇದು ಏನು ಚರ್ಚೆಗಳು ನಡೀತಾ ಇದ್ದಾವೆ. ಇಲ್ಲಿ ನಮ್ಗಿರೋ ಅಂತ ಒಂದು ಕಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಇವರು
ಮೊದಲಿಂದಲೂ ಕೂಡ ಹೆಣ್ಮಗಳು ಹೀಗೆ ಇರಬೇಕು ಅನ್ನುವಂಥ ಒಂದು ಶಾಸನವನ್ನು ಮಾಡ್ಕೊಂಡು ಬಂದು ಅದನ್ನ ಇದು ಒಂದು ಸಹಜ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ದಾರಿಯಲ್ಲಿ ಈ ಚರ್ಚ್ನ ಫಾದರು ಅದನ್ನ ಒಂದು ಶಾಸನಬದ್ಧವಾಗಿ ಮಾಡಕ್ಕೆ ಹೊರಟಿರುವಂಥ ವಿಚಾರದ ಬಗ್ಗೆ ನಮಗೆ ಆಕ್ಷೇಪ. ಅಂದ್ರೆ ಸ್ತ್ರೀಯರಿಗೆ ಕಟ್ಟಳೆಗಳನ್ನ ಹಾಕಬಾರ್ದು, ಮತ್ತೆ ಬಂಧನಕ್ಕೆ ಒಳಗಾಗಬಾರ್ದು ಅಂತೀರ. ಧನ್ಯವಾದ ಇಬ್ಬರಿಗೂ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಈ ತರ ವಿಷಯಗಳು ಬಂದಾಗ ವಾದ ವಿವಾದಗಳು ನಡೀತಾನೆ ಇರುತ್ತೆ, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಧ್ವನಿಗಳು ಎದುಳ್ತಾನೆ ಇರುತ್ತೆ. ಈಗ ಚರ್ಚೆ ಹೊರಡಿಸಿರುವಂತಹ ಈ ಫರ್ಮಾನು ಕೂಡ ಅಂತಹ ವಾದ ವಿವಾದ ಚರ್ಚೆಗಳಿಗೆ ಕಾರಣ ಆಗಿದೆ. ಮುಂದೇನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.